ಅವು ಅದೇ ಲೆಕ್ಚರ್ಸ್ ಕಾಲೇಜಿಗೆ ಸನ್ಮಾನ ಮಾಡಕ್ಕೆ ಬೆಳೆಸ್ಕೊಂಡಿವಿ. ನಮಸ್ಕಾರ ವೀಕ್ಷಕರು. ಇವತ್ತು ನಮ್ಮ ಜೊತೆಗಿದ್ದಾರೆ ಉತ್ತರ ಕರ್ನಾಟಕದ ಯುವ ನಾಯಕರು ಹಾಗೂ MJ ಡ್ಯಾನ್ಸಿಂಗ್ ಅಕಾಡೆಮಿ ಹಾಗೂ ಪ್ರೊಡಕ್ಷನ್ ಹೌಸ್ನ ಸಂಸ್ಥಾಪಕರಾದಂತಹ ಪ್ರಜ್ವಲ್ MJ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜ್ವಲ್ MJ ಅವರೇ, ನಮ್ಮ ಭಾಗದಾಗ ಸಿನಿಮಾ ಮಾಡೋರ ಸಂಖ್ಯೆ ಕಡಿಮೆ, ಹೌದೌದು. ನಾಯಕ ನಟರ ಸಂಖ್ಯೆ ಕಡಿಮೆ, ಅವಕಾಶಗಳು ಕಡಿಮೆ. ಆದ್ರೂ ನೀವು ಈ ಕ್ಷೇತ್ರ ಒಳಗೆ ಧುಮುಕಕ್ಕೆ ಕಾರಣ ಏನು? ಇಂಟ್ರೆಸ್ಟ್ ರೀ, ಒಂದೇನೋ ಒಂದು ಮಾಡ್ಬೇಕನ್ನೋ ಕನಸು ರೀ. ಏನೋ ಈ ಫೀಲ್ಡಿಗೆ ಬಂದ್ರೆ ಒಂದು ದೊಡ್ಡ ಹೆಸರು ಮಾಡ್ಬೋದು. ಇದ್ರಾಗೆ ಉಚಿತನ ಸಣ್ಣ ಗಿಡದಾಗೆ ನಮ್ಗೆ ಒಂದು J2 ಮೊಬೈಲ್ನಾಗ ಸ್ಟಾರ್ಟ್ ಮಾಡಿದ್ದು ನಮ್ದು ಟೀಮ್ ರೀ. ಇನ್ನವರೆಗೂ ದೊಡ್ಡ ಕ್ಯಾಮ್ರಾಗಳು ಮುಂದೆ ನಿಂತು ಆ್ಯಕ್ಟಿಂಗ್ ಮಾಡೋ ಕೆಪಾಸಿಟಿ ಬೆಳೆಸ್ಕೊಂಡಿವ್ರಿ. ನಿಮ್ಗೆ ಅವಕಾಶ ಬರ್ಲಕ್ಕೆ ಹೆಂಗೆ ಸ್ಟಾರ್ಟ್ ಆಯ್ತು ರೀ? ಅವಕಾಶ ನಮ್ಗೆ ಯಾರು ಕೊಟ್ಟಿಲ್ರಿ, ನಾವೇ ಸೃಷ್ಟಿ ಮಾಡ್ಕೊಂಡಿವಿ ಅವಕಾಶಗಳು ರೀ. ಅವಕಾಶಗಳು ಕೊಡ್ರಿ ಅಂತ ಯಾರ ಹತ್ರನೂ ಕೈ ಚಾಚಿಲ್ಲ. ನಮ್ದೇನು ಶ್ರಮ ಅಂತಾರಲ್ರಿ, ಓನ್ ಕಷ್ಟಪಟ್ಟಿವಿ ನಾವ್ರಿ. ನಮ್ಗೇನು ಬರ್ತೋ ಅದೇ ಮಾಡೀವ್ರಿ. ಅವ್ರು ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅದು ನೋಡಿ ನಾವು ಇದು ಮಾಡಿಲ್ಲ. ನಮ್ಗೇನು ಬರ್ತೋ ಅದೇ ಮಾಡೀವಿ. ಅದೇ ಎಕ್ಸ್ಪೀರಿಯನ್ಸ್, ಅದರಿಂದ ನಮಗೆ ಇದು ಕಂಟಿನ್ಯೂ ಮಾಡ್ಕೊಂಡು ಬಂದೀವಿ. ಈಗ ನೀವು ಸ್ಟಾರ್ಟ್ ಮಾಡ್ತೀರಂದ್ರಲ್ಲ, ಈಗ ಮನೆಗೆ ಬೈತಿರ್ತಾರೆ, ಏನ್ ಮಾಡ್ತೀರಿ ಇದ್ರಾಗೆಲ್ಲ ಫ್ಯೂಚರ್ ಇಲ್ಲ. ಆಕ್ಚುಲಿ ಅಂದ್ರೆ ನಮ್ ಕಡೆಯಿಂದ ಬಹಳಷ್ಟು ಜನ ಹೋದ್ರು ಅವ್ರಿಗೆ ಫ್ಯೂಚರ್ ಸಿಕ್ಕಿಲ್ಲ. ಹೌದು. ಹಂಗ ನಿಮ್ ಮನ್ಯಾಗ ಹೆಂಗ್ ಪ್ರೋತ್ಸಾಹ ಸಿಕ್ತಾ ಅಥವಾ ಬೈದ್ರ? ಇಲ್ಲ, ಎಲ್ರ ಮನೇಲಿ ಇವೆಲ್ಲ ಇದ್ದಿದೆ ಅಲ್ರಿ. ನಮ್ಮ ಮನೆಗೂ ಸ್ಟಾರ್ಟಿಂಗ್ ಇವೆಲ್ಲ ಪ್ರಾಬ್ಲಮ್ ಆಗ್ಯಾವ್ರಿ. ನಾವು ಕಾಲೇಜ್ ಕಲಿಬೇಕಾದ್ರೆ ಡ್ಯಾನ್ಸ್ನ ಜಾಸ್ತಿ ಮಾಡ್ತಿದ್ದಾನ. ಅವ ಸ್ಕೂಲ್ ಕಾಲೇಜ್ದಾಗ ಲೆಕ್ಚರ್ಸ್ಗಳೆಲ್ಲ ಏನು ಡ್ಯಾನ್ಸ್ ಮಾಡ್ತು ಚಂದ ಕಾಲೇಜ್ ಕಲಿಯೋನವರು. ಇವಾಗ ಅವರೆಲ್ಲ ಅದೇ ಲೆಕ್ಚರ್ಸ್ ಕಾಲೇಜಿಗೆ ಸನ್ಮಾನ ಮಾಡಕ್ಕೆ ಬೆಳೆಸ್ಕೊಂಡಿವಿ. ಮನೆಗೂ ಹೇಳ್ತಿರ್ರಿ, ಮಾಡ್ಬೇಡ ಹಂಗೆ ಮಾಡ್ಬೇಡ. ನಾವು ಏನೋ ಮಾಡಿ ತೋರಿಸ್ಬೇಕಲ್ರಿ ಮನ್ಯಾಗ. ಒಂದು ನಾವು ಪ್ರೂವ್ ಮಾಡ್ಬೇಕ್ರಿ, ನಾವು ಇದು ಮಾಡತ್ತೀವಿ, ಕರೆಕ್ಟ್ ಮಾಡತ್ತೀವಿ, ತಪ್ಪು ದಾರಿಗೆ ಹೋಗ್ತಿಲ್ಲ ಅಂತ ಒಂದು ಪ್ರೂವ್ ಮಾಡಿದೇವಲ್ರಿ. ಅವ್ರಿಗೂ ನಂಬಿಕೆ ಇರ್ತದ. ಆ ನಂಬಿಕೆ ಮನೆಗೆ ಗಳಿಸ್ಕೊಂಡಿವ್ರಿ. ಈಗ ಹಂಗಾಗಿ ಫ್ರೀಡಮ್ಲಿ ಫ್ಯಾಮಿಲಿ ಅಂತ ಬಂದಾಗ ನಂಗೆ ನೆನಪತ್ತು, ಮೂಲತಃ ತಮ್ಮ ಜನ ಸ್ಥಿತಿವಂತ ಮನಿತನನ ಅಥವಾ ಏನಾದ್ರು ತೊಂದ್ರೆ? ಇಲ್ರಿ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ರೀ. ನಾವೇನು ಅಷ್ಟು ದೊಡ್ಡ ಶ್ರೀಮಂತ ಮಕ್ಕಳಲ್ರಿ. ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಮಕ್ಕಳೇ ರೀ. ನಾವು ಚಿಕ್ಕ ಪುಟ್ಟಾಗೆ ನಮ್ಮ ಮನ್ಯಾಗ ನಮ್ಮ ಮಮ್ಮಿ ತಾಲೂಕು ಪ್ರೆಸಿಡೆಂಟ್ ಅದ ರೀ ಕಾಂಗ್ರೆಸ್ ಪಾರ್ಟಿದು. ಅವರೆಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಸಪೋರ್ಟ್ ಮಾಡ್ತಾರೆ. ಏನೇ ಇದ್ರು ಭೀ ಮಮ್ಮಿ ಹಿಂಗೆ ಶೂಟಿಂಗ್ ದುಡ್ಡು ಕಡಿಮೆ ಬಿದ್ದಾಗ ಕೊಡು ಅಂದ್ರೆ ಕೊಡ್ತಾರೆ ರೀ. ಏನೋ ಫ್ರೆಂಡ್ಶಿಪ್ ಸರ್ಕಲ್ ಚಲೋ ಅದ. ನನ್ನ ಟೀಮ್ನು ಚಲೋ ಅದ ರೀ, ಜೊತೆಗಿರೋ ಟೀಮ್. ಇಲ್ಲಿ ತನಕ ನೀವು ಎಷ್ಟು ಸಿನಿಮಾಗಳು ಮಾಡಿರಿ, ಶಾರ್ಟ್ ಫಿಲಮ್ಗಳು ಮಾಡಿರಿ, ಏನು ಇದು ಮಾಡಿರಿ ನಿಮ್ಮ ಅಕಾಡೆಮಿ ಥ್ರೂ? ನಮ್ಮ ಪ್ರೊಡಕ್ಷನ್ ಥ್ರೂ ಇಲ್ಲಿವರೆಗೂ ಒಂದು 6 ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಸಿನಿಮಾ ಕೈ ಹಾಕಿವ್ರಿ. ಸಿನಿಮಾ ಮಾಡತ್ತಿ ಪ್ರೆಸೆಂಟ್ ಒಂದು ಸ್ಟೋರಿ ಬರ್ದಿರೋ ಅದ್ರ ಬಗ್ಗೆ ರಿವೀಲ್ ಮಾಡೋದು ಬೇಡ. ಶಾರ್ಟ್ ಫಿಲ್ಮ್ಸ್ ಮಾಡಿವಿ, ಆಲ್ಬಮ್ ಸಾಂಗ್ಸ್, ಕವರ್ ಸಾಂಗ್ಸು ಎಲ್ಲ ಮಾಡ್ಕೊತ ಹೊಂಟಿವಿ. ಅದಕ್ಕೆ ಜನರ ಪ್ರತಿಕ್ರಿಯೆ ಹೆಂಗೆ ಸಿಗುತ್ತೆ ರೀ ಫಿಲಮ್? ಜನದ ಪ್ರತಿಕ್ರಿಯೆ ಹೆಂಗಂದ್ರಿ, ನಾವು ಒಂದು ಊರಿಗೊಬ್ಬ ರಾಜ ಅಂತ ಒಂದು ಆಲ್ಬಮ್ ಸಾಂಗ್ ಮಾಡಿದೇವ್ರಿ, ಗವರ್ಮೆಂಟ್ ಸಾಂಗು. ಆ ಸಾಂಗ್ ಮುಗಿದು ರಿಲೀಸ್ ಆಯ್ತು ರೀ. ರಿಲೀಸ್ ಆಗೋವರೆಗೂ ಒಂದು ಆ್ಯಾವ್ರೇಜ್ ಸ್ಪೀಡಲ್ಲಿ ಐತ್ರಿ ಎಲ್ಲ ಕಡೆ. ಅದಾದ ತಕ್ಷಣ ಮತ್ತೆ ಒಂದು ರಕ್ಕಮ್ಮ ಸಾಂಗ್, ಗವರ್ಮೆಂಟ್ ಸಾಂಗ್ ಮಾಡಿದೆವು ಸುದೀಪ್ ಅವ್ರದ್ರಿ. ಆ ಸಾಂಗಿಗೆ ಒಂದು ಕಾರ್ಯಕ್ರಮ ಮಾಡಿದೇವ್ರಿ. ಅದು ಇಲ್ಲೆಲ್ಲ ನಮ್ಮ ಕಡೆ ಭಾಗದ ದೊಡ್ಡ ಮಟ್ಟಕ್ಕೆ ವೈರಲ್ ಐತ್ರಿ. ದೊಡ್ಡ ಗೆಸ್ಟ್ಗಳು ಭೀ ಇವಾಗ ನಮಗೆ ಕರೆದು ಕುಣಿಯೋದು ಮಾತಾಡೋದು ಆಗ್ಯದ. ಈಗ ಏನೇ ಒಂದು ಕೆಲಸ ಮಾಡ್ಬೇಕಾದ್ರೆ ಅಡೆತಡೆಗಳನ್ನೂ ಇರ್ತಾವ, ಸಪೋರ್ಟ್ನೂ ಇರ್ತದೆ. ಅಡೆತಡೆಗಳು ಏನೇನು ಆದ್ರಿ ನಿಮ್ಗೆ ಅಕಾಡೆಮಿ ಸ್ಟಾರ್ಟ್ ಮಾಡೋ ಟೈಮಿಗೆ? ಅದೇ ಫೈನಾನ್ಷಿಯಲಿ ಅಡೆತಡೆಗಳು ಇದ್ದಿದೆ ಅಲ್ರಿ. ಅವು ನಾವು ಮಾಡ್ಬೇಕು, ನೀವು ಹೇಳಿದ್ರಿ ಮನ್ಯಾಗ ನಾವು ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡಿದ್ರಿ. ಅವಾಗ ನಮ್ಮ ಮನೆಗೆ ಅಷ್ಟು ಅಲ್ಪ ಸ್ವಲ್ಪ ಸಪೋರ್ಟ್ ಮಾಡಿದ್ರಿ. ಅದನ್ನು ಇಟ್ಕೊಂಡು ನಾವು ಸ್ವಂತ ಕೈಯಿಂದ ಶ್ರಮಪಟ್ಟು ದುಡ್ಡು ಹಾಕಿ ಅಡೆತಡೆಗಳು ಭಾಳ ಎದುರಿಸಿವ್ರಿ ಸರ್. ಎದುರಿಸಿ ಫಿಲಮ್ ಅಂದ್ಮೇಲೆ ಹುಡುಗಿಯರದ ಅಟ್ರಾಕ್ಷನ್ ಎಲ್ಲ ಇರ್ತದೆ. ಅವ್ರ ನಿಮ್ಮ ಯಾವ ಹುಡುಗಿಯರ್ ಇದು ಪ್ರಪೋಸಲ್ಸ್ ಬಂದಿದ್ದು ಆ ರೀತಿ ಏನ್ರ? ಪ್ರಪೋಸಲ್ಸ್ ಕಾಮನ್ ಇಲ್ರಿ. ಅದು ಈಗಿನ ಜನ್ರೇಷನ್ ಪ್ರಪೋಸಲ್ ಎಲ್ಲ ಕಾಮನ್. ಬಟ್ ಅದ್ರ ಕಡೆ ನಾವು ಜಾಸ್ತಿ ತಲೆ ಕೊಟ್ಟಿಲ್ರಿ. ಇತ್ತು ಒಂದು ಟೈಮ್ನಾಗ. ಅದು ಆ ಟೈಮಿಗೆ ಏನು ಪೀಳಿಗೆ ಅಂತಾರಲ್ರಿ, ಆ ಪೀಳಿಗೆಗೆ ಏನು ಮಾಡ್ಬೇಕೈತಾಯ್ತು. ಮದುವೆ ತನ ಬಂದಿತ್ತು, ಆಗಿಲ್ಲ, ಓಕೆ ಡನ್, ಅಲ್ಲಿಗೆ ಕ್ಲೋಸ್ ಮ್ಯಾಟ್ರ್. ಅಂದ್ರೆ ನಾನು ಅವ್ರ ನೆನಪಿನಾಗೆ ಇದ್ದೀರಾ? ಇಲ್ರಿ, ಅವ್ರ ನೆನಪಿನಾಗಿದ್ರೆ ಇಲ್ರಿ, ಅವ್ರ ನೆನಪಿನಾಗ ಇಲ್ಲಿ ತನಕ ಬರಕ್ ಸಾಧ್ಯನೇ ಇಲ್ರಿ. ಅವ್ರು ಬಿಟ್ಟೋಗಿದೆ ಚಲೋ. ಒಂದು ನನ್ನ ಲೆಕ್ಕಕ್ಕೆ ನೋಡಿದ್ರೆ ಅವು ಟೈಮ್ ಅಂತ ಇರ್ತಲ್ರಿ, ಆ ಟೈಮಿಗೆ ಏನ್ ಹಾಕ್ಬೇಕದು ಆಗ ನಡೀತಾರೆ, ಹಂಗೆ ಹೋಗ್ತಾನೆ ಇರ್ಬೇಕು ನಾವು. ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅನ್ನೋದು ನಾವು ಸ್ಟಾಪ್ ತಪ್ಪಾಗುತ್ತೆ. ಅದು ಮೋಟಿವೇಶನ್ ತಗೊಂಡು ನಾವು ಸ್ವಲ್ಪ ಜಾಸ್ತಿ ಸ್ಪೀಡಾಗಿ ಮುಂದೆ ಹೋಗ್ಬೇಕು ಅಷ್ಟೇ ರೀ. ಪ್ರಜ್ವಲ್ ಅವ್ರ ನಿಮ್ದು ಎಜುಕೇಶನ್ ಏನು? ಎಜುಕೇಶನ್ ರೀ, ನನ್ನ ಎಜುಕೇಶನ್ ಸೆಕೆಂಡ್ PUC ಮುಗಿದು ಸೈನ್ಸ್ ಮುಗಿಸೇನ್ರಿ. ಅದಾದ್ಮೇಲೆ ಡಿಗ್ರಿಗೆ ಮಾಡೀನಿ ಇಲ್ಲಿ. ಡಿಗ್ರಿ ಮಾಡಿ ಅಟ್ಟೇನ್ರಿ. ಯಾಕೆ ಹೋಗಿಲ್ರಿ ಕಾಲೇಜ್? ಇದೆ ಸಿನಿಮಾ ಫೀಲ್ಡ್ ಇಂಟ್ರೆಸ್ಟ್ ರೀ. ಒಂದು ಡಿಗ್ರಿ ಒಂದು ಮಾಡೀನಿ, ಅದು ಮುಗಿಸ್ಕೊತೀನಿ ರೀ. ಇದೊಂದು ಇಯರ್ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಕಂಟಿನ್ಯೂ ಮಾಡೋದು. ಈಗ ಸಿನಿಮಾ ಫೀಲ್ಡ್ನಾಗ ಅಂದ್ಮೇಲೆ ಉತ್ತರ ಕರ್ನಾಟಕದವರಿಗೆ ಅವಕಾಶಗಳು ಜಾಸ್ತಿ ಸಿಗಲ್ಲ, ಅಷ್ಟು ದಕ್ಷಿಣ ಕರ್ನಾಟಕದವರಿಗೆ ಅವಕಾಶ ಸಿಗ್ತಾವ.
ಈಗ ನಮ್ಮ ಉತ್ತರ ಕರ್ನಾಟಕದವರು ಹ್ಮ್ ಫಿಲಮ್ ಮಾಡ್ಬೇಕು ಅಂದ್ರೆ ಒಂದ್ ಸ್ಟೆಪ್ ಹಿಂದ್ಕತ್ ಬರ್ತಾರ. ಹ್ಮ್ ಅಂತವ್ರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ಅಂಥವ್ರಿಗೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ ಆಕ್ಟಿಂಗ್ ಪ್ರೂವ್ ಮಾಡ್ರಿ. ಹಾ. ಇವಾಗ ಏನು ರೀಲ್ಸ್ ಗೀಲ್ಸ್ ನಡ್ದಾವಲ್ರಿ ಅದ್ರ ಕಲಿ ಕೊಡ್ಬೇಡ್ರಿ. ಹಾ. ಒಳ್ಳೆ ಒಂದು ಆಕ್ಟಿಂಗ್ ಕ್ಲಾಸ್ ಇದ್ದಲ್ಲಿ ಅಡ್ಮಿಷನ್ ಮಾಡ್ಕೋರಿ. ಹಾ. ನವರಸಗಳು ಆಕ್ಟಿಂಗ್ ಸಲುವಾಗಿ ಇನ್ನೂ ಒಂದಿಷ್ಟು ಕೋರ್ಸ್ಗಳು ಅವ ಅವೆಲ್ಲ ಕಲೀರಿ. ಕಲ್ತರ ಅವಕಾಶಗಳು ದಕ್ಷಿಣ ಕರ್ನಾಟಕದ ಅರಪ್ಪನ ಕೊಡ್ತಾನ್ರಿ ನಮ್ಗೆ ಅವಕಾಶ ಇವತ್ತು. ಹಾ. ಯಾರು ನಮ್ಮ ನವೀನ್ ಶಂಕರ್ ಉತ್ತರ ಕರ್ನಾಟಕ. ಹಾ. ಹೌದ್ರಿ ಅವರು ಒಳ್ಳೆ ಅಭಿಮಾನಿ. ಇವಾಗ ಅಂಜನಣ್ಣ, ಹಾ. ಸಿದ್ದು ಅಣ್ಣಾರ್ ಅವ್ರಿಗೆ ಅದೊಂದು ಶಾಪ್ ಮೂಡಿಸ್ಯಾರಿ ಬೆಂಗಳೂರದಾಗ. ದಕ್ಷಿಣ ಕರ್ನಾಟಕನಕ್ಕೆ ಅದೊಂದು ದೊಡ್ಡ ಇದಲ್ರಿ. ಹಾ. ಚೇಂಬರ್ ಅಷ್ಟೇ, ಫಿಲಮ್ ಚೇಂಬರ್ ಅಲ್ಲಿ ಅಲ್ಲಿ ಇದ್ದಿದ್ದಕ್ಕೆ ಅಷ್ಟೇ ಅದಕ್ಕೊಂದು ಜಾಸ್ತಿ ವ್ಯಾಲ್ಯೂ ಅದ. ಅಲ್ಲಿ ಡೆವಲಪ್ಡ್ ಸಿಟಿ ಅದು ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ನಮ್ಮ ಕಡೆ ಆಲ್ಮೋಸ್ಟ್ ಆಲ್ 90% ಶೂಟಿಂಗ್ ಎಲ್ಲ ಆಗೋದು ನಮ್ಮ ಕಡೆ ಭಾಗಕ್ಕೆ ರೀ. ಹಾ. ಹಾ. ನಿಮ್ಗೆ ಅದು ಎಮ್.ಎಲ್. ಅಂತ ಹೇಳ್ಕೊಬಲ್ರಿ. ನಿಮ್ಗೆ ಏನಾದ್ರು ಅವಕಾಶಗಳು ಬಂದಾವೇನ್ರಿ ಬೇರೆ ಕಡೆ? ಬಂದವ್ರಿ, ಬಟ್ ಸೈಡ್ ಆಕ್ಟಿಂಗ್ ಮಾಡೋದು ನಂಗೆ ಇಂಟ್ರೆಸ್ಟ್ ಇಲ್ರಿ ಮೊದಲಿಂದ. ಹೆಂಗಂದ್ರೆ ಮತ್ತೆ ಈಗ ಅನ್ಕಂಗ್ರಿ ಮತ್ತೆ ಈಗ ಅನ್ಕೋಬಾರ್ದ್ರಿ. ಆರ್ಟಿಸ್ಟ್ ಅಂದ್ರೆ ಹೀರೋ ಆಗ್ಬೇಕಂತ ನಂಗೆ ಕನಸು ಬಾಳ್ರಿ. ಹಾ. ಹೀರೋ ಅದಕ್ಕಂತ ಡ್ಯಾನ್ಸ್ ಕಲ್ತೇವೆ, ಡ್ಯಾನ್ಸ್ ಆಕ್ಟಿಂಗ್ ಕಂಟಿನ್ಯೂ ಬಂತ್ರಿ. ಇವಾಗ ಹೀರೋ ಆಗಿ ಹೊಂಟಿವಿ ಅಂದ್ಮೇಲೆ ಮತ್ತೆ ಸೈಡ್ ಆರ್ಟಿಸ್ಟ್ ಹಾಕಕ್ ಮಾಡೋಣ. ಒಂದು ಅವಕಾಶ ಇದೆ ಸೈಡ್ ಆರ್ಟಿಸ್ಟ್ ಸಿಗ್ತದೆ, ಬೇಡ ಮುಂದೆ ನಾವು ನೆಕ್ಸ್ಟ್ ಸಿಕ್ಕೇ ಸಿಗ್ತದ. ನಮ್ಮ ಪ್ರೊಡಕ್ಷನ್ ಹೌಸ್ ಮಾಡಿದ್ದೆ, ನಾವು ಪ್ರೊಡಕ್ಷನ್ ಹೌಸ್ ಮಾಡಕ್ ಕಾರಣನೇ ರೀ ನಮ್ದು ಸ್ವಂತ ಸೆಟಪ್ ಆಗ್ಬೇಕು. ಸೆಟಪ್ ಆಯ್ತಂದ್ರೆ ನಾವೇ ಶೂಟ್ ಮಾಡ್ಕೋಬೋದು, ನಾವೇ ರಿಲೀಸ್ ಮಾಡ್ಕೋಬಹುದು. ಅವ್ರಿಗೆ ಹತ್ರ ಕೈ ಚಾಚೋದ ನೆಸೆಸಿಟಿ ಇರಲ್ಲ ಅಂತ ನಾವು ಮಾಡ್ಕೊಂಡಿವಿ ಅಷ್ಟೇ. ನಿಮ್ ಪ್ರೊಡಕ್ಷನ್ ಹೌಸ್ ಮುಖಾಂತರ ರೀ ಈಗ 6 ಶಾರ್ಟ್ ಫಿಲಮ್ ಮಾಡೀನಿ ತಂದು. 6 ಶಾರ್ಟ್ ಫಿಲ್ಮ್ ಒಳಗೆ ಬೇರೆದವ್ರಿಗೂ ಅವಕಾಶ ಕೊಟ್ಟಿರಾ ಅಥವಾ ನಿಮ್ ತಂಡದವ್ರಿಗೆ ಅಷ್ಟೇ ಇದು ಮಾಡಿ? ಇಲ್ರಿ, ಇವು 6 ಶಾರ್ಟ್ ಫಿಲ್ಮ್ಸ್ ಹೆಂಗಂದ್ರೆ ಪ್ರಾಜೆಕ್ಟ್ ಇರ್ತಾವ್ರಿ. ಒಂದು ಪ್ರಾಜೆಕ್ಟ್ ರೀ, ದೈತ್ಯ ಆಗ್ಲಿ, ಗಾಂಚಾರಿ ಆಗ್ಲಿ, ಒಂದಿಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿವ್ರಿ. ಅದ್ರಾಗ ನಾವು ಫೈನಾನ್ಷಿಯಲಿ ಫಿಟ್ ನೋಡಿ ಯಾರಿಗೂ ತಗೊಂಡಿಲ್ರಿ. ಆಕ್ಟಿಂಗ್ ನೀನ್ ಆಕ್ಟಿಂಗ್ ಚೆನ್ನಾಗಿ ಮಾಡಿ ದೋಸ್ತ ಗೀಸ್ತ ನಮ್ಗೆ ಅಲ್ಲಿ ಅಡಲ್ರಿ. ದೋಸ್ತನ ಈಗ ಕಾಕನ ಮಗ ನಾವು ಅವು ಎಂಟ್ರಿನೇ ಇಲ್ರಿ ನಮ್ಗೆ. ಉದ್ದ ಮಾಡ್ಬೇಕಂದ್ರೆ ನಮ್ಗೆ ಏನಂದ್ರೆ ಟ್ಯಾಲೆಂಟ್ ಬೇಕ್ರಿ. ಅವ್ರ ಟ್ಯಾಲೆಂಟ್ ಅದ ಹುಡುಗನ ಹತ್ರ ಕಡ್ಬಡವನ ತಗೋ ಆಕ್ಟಿಂಗ್ ಮಾಡ್ಸು ಮುಂದೆ ತಗೋ ಅಷ್ಟೇ. ಇವಾಗ ನಮ್ಮ ಒಂದಿಷ್ಟು ಹುಡುಗರು ಬೆಳೆದವ್ರಿ, ಅವು ಪಾಪ ಇನ್ನೂ ಎತ್ತರ ಮಟ್ಟಿಗೆ ಬೆಳೆದ ಸಾರಿಸ್ತೀನಿ ಅಷ್ಟೇ. ಈಗ ಶೂಟಿಂಗ್ ಮಾಡ್ಬೇಕಾದ್ರ ಅಡೆತಡೆಗಳು ಜಾಸ್ತಿ ರೀ. ಅದ್ರಾಗೂ ನಮ್ ಕಡೆ ಅಂದ್ರೆ ಜನರಿಗೆ ಸ್ವಲ್ಪ ನಾಲೆಜ್ ಇರಲ್ಲ, ಏನ್ರ ಒಂದ್ ಇದು ಮಾಡ್ತಿರ್ತಾರ. ಆ ರೀತಿ ನಿಮ್ದು ಯಾವ್ದಾರ ಶೂಟಿಂಗ್ ಇನ್ಸಿಡೆಂಟ್ಸ್ನಾಗ ಏನ್ರ ಆಗ್ಯಾವೇನ್ರಿ? ನಮ್ ಶೂಟಿಂಗ್ ಇನ್ಸಿಡೆಂಟ್ನಾಗ ಬಂದ್ ಶೂಟಿಂಗ್ ಟೈಮಿಗೆ ಶೂಟೇ ಸ್ಟಾಪ್ ಮಾಡ್ಯಾರ್ರಿ ಭಾಳ ಜನ. ಇವೇನ್ ಮಾಡ್ತಾ ಶೂಟಿಂಗ್ ಅಂತ ಅನ್ನೋರಿ. ಇವಾಗ ಅದೇ ಜನ ನಾವು ಫಿಲಮ್ ರಿಲೀಸ್ ಟೈಮಿಗೆ, ಸಾಂಗ್ ರಿಲೀಸ್ ಟೈಮಿಗೆ ಸ್ಟೇಜ್ ಮೇಲೆ ಇದ್ದಾಗ ಅದೇ ಜನ ಕೆಳಕ್ ಕುಂತ್ ಚಪ್ಪಾಳೆ ಹೊಡಿತಿದ್ರಿ. ನಾವು ಅವ್ರಿಗೆ ತಪ್ಪಂತ ಅನ್ನೋದು ತಪ್ಪಾಗ್ತದ್ರಿ. ಅವ್ರಿಗೆ ಗೊತ್ತಿರಲ್ಲ ಪಾಪ, ಅವ್ರು ಏನ್ ಮಾತಾಡ್ಬೇಕು ಆ ಟೈಮಿಗೆ ಮಾತಾಡಿರ್ತಾರೆ. ನಾವು ಅವ್ರಿಗೆ ಪ್ರೂವ್ ಮಾಡ್ಬೇಕು ನಾವೇನ್ ಮಾಡತ್ತೀವಿ ಅನ್ನೋದು. ಪ್ರೂವ್ ಮಾಡತ್ತಾನೆ ಯಾರು ಅಕ್ಸೆಪ್ಟ್ ಮಾಡಲ್ರಿ. ಹೌದ್ರಿ, ನಾವು ಪ್ರೂವ್ ಮಾಡಿವಿ ಅಷ್ಟೇ ರೀ. ಎಲ್ಲ ಅಡೆತಡೆಗಳು ದಾಟಿ ಬಂದಿಕ್ಕೋಸ್ಕರ. ಈಗಾಗಲೇ ನೀವು 6 ಆಲ್ಬಮ್ಸ್ ಶಾರ್ಟ್ ಫಿಲಮ್ ಮಾಡೀನಿ, ಆಲ್ಬಮ್ ಸಾಂಗ್ ಮಾಡೀನಿ ಅಂತ ಯಾವ್ಯಾವ ಹೇಳ್ಬೋದು? ನಮ್ಮವೇ 4 ಅವರಿ ಅಲ್ಲಿ ಕವರ್ ಸಾಂಗ್. ನಮ್ಮ ತಮ್ಮ ದ್ವಾಪರ ಅಂತ ನಮ್ದು ಗಣೇಶ್ ಅವರು ನಮ್ ವೆಲ್ ಸಪೋರ್ಟರ್, ಬ್ಯಾಕ್ ಸಪೋರ್ಟರ್ ರೀ. ನಾವು ಚಿಕ್ಕದಾಗಿಂದ ಸ್ವಂತ ಅಕ್ಕನ ಮಗ ರೀ. ಚಿಕ್ಕದಾಗಿಂದ ಜೊತೆಲಿ ಇದೀವ್ರಿ. ಅವರು ನಾವು ನಮ್ದು ಟೀಮ್ ಅದ ರೀ, ಪ್ರೊಡಕ್ಷನ್ ಟೀಮ್. ನಾನು ಏನಂತೀನಿ ಅದಕ್ಕೆಲ್ಲ ಅವ್ರು ಬದ್ಧತೆಯಾಗಿರ್ತಾರೆ. ನಾವು ಇವಾಗ ಈ ಸಾಂಗ್ ಶೂಟಿಂಗ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಅವ್ರು ಮಾಡ್ಬೇಕು, ಅವ್ರಿಗೆ ನಾ ರೆಡಿ ಇರ್ತೇನೆ ರೀ. ಆ ಥರದಿಂದ ನಾವು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬಂದೀವಿ ರೀ. ಈ ಪ್ರೊಡಕ್ಷನ್ ಹೌಸ್ ತೆಗ್ದಾಗಿಡ್ದು ಒಂದು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಕ್ಯಾಮ್ರಾ ಆಗ್ರಿ. ಹಂಗೆ ಕಾಮಿಡಿ ಹೇಳಿದ್ರೆ ಭಾಳ ರೀ. ಜೊತೆ ಮೊಬೈಲ್ ಇತ್ತು ರೀ, ಜೊತೆ ಮೊಬೈಲ್ ಇತ್ತು ರೀ. ಅವಾಗ ನಾ ಸಂಗಟ್ ಇದ್ದೆ ರೀ, ತುಮಕೂರ್ಲಿಂದ ಬಂದಿದ್ದೆ ರೀ. ಬಂದಾಗ ಅವಾಗ ಯಾರಲ್ಲಿ ಸೌಂಡು ಮಾಡೋರು ಅದೊಂದು ಸಾಂಗ್ ಭಾಳ ಹಿಟ್ಟಿತ್ರಿ. ಅವ್ರ ಸಾಂಗ್, ಆ ಸಾಂಗ್ ಹಿಟ್ಟಿತ್ರಿ. ಆ ಸಾಂಗಿಗೆ ಮುಖಾಂತರ ನಾವು ಒಂದು ಅವಾಗ ಸ್ಟಾರ್ಟ್ ಆಯ್ತು ನಮ್ದು. ಸ್ಟಾರ್ಟ್ ಆಗಿದ್ದ ಅದು ಜರ್ನಿ, ಮಾಡ್ಬೇಕಂದ್ರೆ ಜರ್ನಿ ಸ್ಟಾರ್ಟ್ ಆಗಿದ್ದು. ಅವ್ನು ಎಷ್ಟೊಂದು ಲುಕ್ ಆಗಲಿ, ಅವ್ನ ಸ್ಟೈಲ್ ಆಗಲಿ, ಅವು ಫೈಟ್ ಮಾಡ್ಬೇಕಾದ್ರೆ ಬಿದ್ದೋಗಳದ ಅವೆಲ್ಲ ನೋಡಿ ನಮ್ಮನ್ನು ನಾವು ಮಾಡ್ಬೇಕಪ್ಪ ಏನಾದ್ರು ಅಂತ ಅವಾಗ ಸ್ಟಾರ್ಟ್ ಆಗಿದ್ರಿ. ನಾವು ಊರ ಸೀದಾ ಬಂದೆ, ಜಿಯೋ ಮೊಬೈಲ್ ತೊಗೊಂಡೆ. ಈ ಕಡೆ ಒಬ್ರು ಹಾಡ ಪ್ಲೇ ಮಾಡೋರಿ ಬ್ಲೂಟೂತ್ನಾಗ. ಬ್ಲೂಟೂತ್ ಇರ್ಲಿಲ್ಲ, ಐಪೋಡ್ ಇರ್ತಿತ್ತಲ್ರಿ. ಅವು ಸಾಂಗ್ ಐಪೋಡ್ ಇರ್ತಿತ್ತು, ಐಪೋಡ್ದಾಗ ಒಬ್ರು ಸಾಂಗ್ ಪ್ಲೇ ಮಾಡೋರು. ಇವಾಗ ಮೊಬೈಲ್ ಹಂಗೆ ಕಂಟಿನ್ಯೂ ಮಾಡೋದ್ರಿ. ಅದು ಹಾಡ ಸ್ಟಾಪ್ ಮಾಡೋದು, ಇಲ್ಲಿ ಮೊಬೈಲ್ ಸ್ಟಾಪ್ ಮಾಡೋದ್ರಿ. ಮತ್ತೆ ಹಂಗೆ ಪಾಸ್ ಮಾಡ್ತಾರ್ರಿ, ಅದಂಗೆ ಹಾಡ ಕಂಟಿನ್ಯೂ ಪ್ಲೇ ಮಾಡೋದು, ಮತ್ತೆ ಹಂಗೆ ಕಂಟಿನ್ಯೂ ಚಲೋ ಮತ್ತೆ ಬೇರೆ ಕಡೆಗೆ ಅವಾಗ ಕಟ್ ಜಂಟ್ ಮಾಡೋದು ಗೊತ್ತಿರ್ಲಿಲ್ಲ ಸರ್ ನಮಗೆ. ಅದೇ ವಿಡಿಯೋ ಪಾಸ್ ಮಾಡೋದು, ಅದೇ ಕಂಟಿನ್ಯೂ ಮಾಡೋದ್ರಿ. ಆ ಥರ ಮಾಡ್ಕೊಂಡು ಬಂದೀವ್ರಿ. ಅದಾದ್ಮೇಲೆ ಊರಿಗೊಬ್ಬ ರಾಜ ಅಂತ ಒಂದು ಮಗರಿಯ ಒಂದು ಕವರ್ ಸಾಂಗ್ ಮಾಡಿದ್ರಿ. ಆ ಕವರ್ ಸಾಂಗ್ ಒಂದು ಕ್ವಾಲಿಟಿ ಕೊಟ್ಟೇನ ರೀ. ಅವಾಗ ಜನ ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿ ಏನೋ ಮಾಡ್ತಾನೆ ಹುಡುಗ, ಸಪೋರ್ಟ್ ಮಾಡ್ಬೇಕಂತ ಸಪೋರ್ಟಿಂಗ್ ನಿಂತದ್ರಿ. ನಿಮ್ಗೆ ಟೆಕ್ನಿಕಲ್ ವರ್ಕ್ಸ್ ಎಲ್ಲ ಕಲ್ಸಿದ್ದಾರೆ? ಟೆಕ್ನಿಕಲ್ ವರ್ಕ್ ಅಂದ್ರೆ ನಾನೇ ಕಲ್ತಿದ್ರಿ. ಎಲ್ರು ಲಾಕ್ಡೌನ್ ಟೈಮ್ನಾಗ ಒಂದು ಟೈಮ್ ಪಾಸ್ ಮಾಡಿದ್ರೆ ನಾನು ಲಾಕ್ಡೌನ್ ಟೈಮ್ನಾಗ ಒಂದು ಎಡಿಟಿಂಗ್ ಕಲ್ತೀನಿ ರೀ, ಸಿನಿಮಾಟಿಕ್ ಕಲ್ತೀನಿ ರೀ, ಕ್ಯಾಮ್ರಾ ವರ್ಕ್ ಕಲ್ತೀನಿ ರೀ. ನೈಟ್ 11 ಗಂಟೆ ಆದ್ರೆ ನಾವು ಆಫೀಸ್ನಾಗ ಒಬ್ಬನೇ ಕೊಡ್ತಿದ್ದಾರೆ. ನಮ್ಮ ಆಜು ಬಾಜು ಇರೋ ಹುಡುಗರಿಗೆ ಗೊತ್ತಿರ್ತಿರ್ಲಿಲ್ಲ ನಾವು. ನಾ ಎಲ್ಲಿ ಹೋಗಿ ಒಬ್ಬನೇ ಕೂತ್ ಬಿಡ್ತೀವಿ ಆಫೀಸ್ಗೆ ಹೋಗ್ರಿ. ಒಬ್ಬನೇ ಕುಂತ ಅದು ಏನ್ ಬರ್ತದ ಕಲಿಯೋದ್ರಿ. ಅದು JFX ಮೆಂಟರ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅದ ರೀ ಯೂಟ್ಯೂಬ್ನಾಗ.
ಅವರು ದೊಡ್ಡ ಎಡಿಟರ್ ರೀ. ಆ್ಯಕ್ಚುಲಿ ಅವ್ರು ಬೇರೆ ದೇಶದವ್ರು ರೀ, ಅವ್ರೊಬ್ಬ ದೊಡ್ಡ ಎಡಿಟರ್. ಅವ್ರು ಇನ್ಸ್ಪೈರ್ ನಂಗೆ ಎಡಿಟಿಂಗ್ನಾಗ. ಅವ್ರದ್ದು ನೋಡಿ ಕಲಿತೆ ರೀ. ಒಂದು 35 ದಿನ ಕ್ಲಾಸ್ ಟೈಮ್ ಹಿಡಿ ಸರ್. ನನಗೆ 35 ದಿನ ಟೈಮ್ ಹಿಡಿತಾರೆ ಕಂಟಿನ್ಯೂ ಸತತವಾಗಿ ಅಲ್ಲೇ ಕುಂತು ಕಲಿತಾ ಒಂದು 15 ದಿನ ಆಗೈತೆ ಲಾಕ್ಡೌನ್ ಮುಗಿತಾನ. ಮತ್ತು ಕಂಟಿನ್ಯೂ ಲಾಕ್ಡೌನ್ ಓಪನ್ ಐತೆ ರೀ. ನಾನು ಎಕ್ಸ್ಪೆರಿಮೆಂಟ್ ಮಾಡೋಕೆ ಚಲೋ ಮಾಡಿದೆ ರೀ. ಕ್ಯಾಮ್ರಾ ತಗೋದು, ವಿಡಿಯೋ ಮಾಡೋದು, ಹಂಗೆ ಚಾಲು ಮಾಡಿ. ಅಂದ್ರೆ ನೀವು ಯಾವ ಅಪ್ಲಿಕೇಶನ್ ಯೂಸ್ ಮಾಡಿ ಎಡಿಟಿಂಗ್ ಮಾಡ್ತೀರಿ? ಇವಾಗ ಪ್ರೆಸೆಂಟ್ ರೀ ಹಾಂ. ಪ್ರೀಮಿಯರ್ ಪ್ರೋ. ಹಾಂ. ಪ್ರೀಮಿಯರ್ ಪ್ರೋ ಎಡಿಟಿಂಗ್ ಮಾಡ್ತೀನಿ ರೀ. ಡೈವೆನ್ಸ್ ಇದೆ ಕಲರ್ ಗ್ರೇಡಿಂಗ್ ಮಾಡ್ತೀನಿ ರೀ.